ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಪ್ರಯಾಣಿಕರ ಪರದಾಟ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ಇಲಾಖೆಯ ಸಿಬ್ಬಂದಿಗಳು ಹಮ್ಮಿಕೊಂಡಿದ್ದ ಒಂದು ದಿನದ ಅನಿರ್ದಿಷ್ಟ ಮುಷ್ಕರ ಹಿನ್ನೆಲೆ ಸಿಂದಗಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬಸ್ ಸಂಚಾರವಿಲ್ಲದೆ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೂರದ ಊರಿನ ಪ್ರಯಾಣಿಕರು ಬಸ್ಸುಗಳಿಲ್ಲದೆ ತೊಂದರೆ ಅನುಭವಿಸುತ್ತಿದ್ದಾರೆ ಹಾಗೂ ವಿದ್ಯಾರ್ಥಿಗಳು ದೂರದಿಂದ ಬಂದಂತಹ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಸಾರಿಗೆ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಪ್ರಯಾಣಿಕರು ನಮ್ಮ ಮಾಧ್ಯಮದ ಮುಖಾಂತರ ತಮ್ಮ ಅಳಿಲನ್ನು ತೋಡಿಕೊಂಡರು. 2020ರಲ್ಲಿ ಪೇ ಫಿಕ್ಸೇಷನ್ ಆಗಬೇಕಾಗಿತ್ತು. ಅದು 2023ಕ್ಕೆ ಮಾಡಿದ್ರು. ಅದರದ್ದು 32 ತಿಂಗಳು ಅರಿಯರ್ಸ್ ಕೊಡಬೇಕಾಗಿತ್ತು. ಅದು ಕೊಡ್ಲಾರ್ದಕ್ಕೆ ಸ್ಟ್ರೈಕ್ ಮಾಡ್ಯದ. ಈ ಕಡೆಯೂ ಮತ್ತು 17 ತಿಂಗಳಾಗ್ಯದ. ಅವ್ರಿಗೆ ಸುಮಾರು 10 ಸಲ ಮನವಿ ಮಾಡ್ಕೊಂಡ್ರು ಅವ್ರು ಯಾವುದೇ ಕಾಲಕ್ಕೂ ಸ್ಪಂದಿಸಲಿಲ್ಲ. ಅದರಿಂದ ಈಗ ನಾವು ಸ್ಟ್ರೈಕ್ ಮಾಡ್ಲಿಕ್ಕತ್ತೀವಿ. ಮಂಜುನಾಥ್ ಹಿರೇಮಠ ಡ್ಯೂಟಿನ ಹೇಳಿಲ್ರಿ. ಬಸ್ ಸ್ಟ್ಯಾಂಡ್ ತೊಗೊಂಬಂದ್ರೆ ಗಾಡಿ ತೊಗೊಂಬಂದಿರಿ. ಡ್ಯೂಟಿ ಹಾಂ ರೀ, ನೌಕರಿ ಪೇಮೆಂಟ್ದವ್ರು ಡ್ರಾರೋಲ್ ಪೇಮೆಂಟ್ ಹೆಚ್ಚಿಗೆ ಮಾಡೋ ಸಮ ಸ್ಟ್ರೈಕ್ ಮಾಡಿದ್ರಿ. ಆದೇಶದವ್ರು ಹ್ಞೂ ಅಲ್ಲಾರ ಸಂಬಂಧ ಮಾಡ್ರಿ. ಹೋದೆ ಕೋರ್ಟ್ನವ್ರು ಹ್ಞೂ ಅಂದಿಲ್ಲ ಮಾಡ್ಲತ್ತಾರ ರೀ. ನೋಡ್ರಿ ಜನರಿಗೆ ತೊಂದರೆ ಅಲ್ಲ. ಅದನ್ನ ಪೇಮೆಂಟ್ ಹೆಚ್ಚಿಗೆ ಮಾಡಿದ್ರೆ ಯಾಕೆ ಮಾಡ್ತಾರೆ? ಪೇಮೆಂಟ್ ಮಾಡ್ಬೇಕ್ರಿ. ಹ್ಞೂ ಅಂದ್ರೆ ಅಲ್ಲ ರೀ. ನಾವು ಬಂದೀವಿ ಅಲ್ರಿ, ಈಗ ಬಂದೀವಿ ರೀ. ಡ್ಯೂಟಿಗೆ ಅವ್ರು ಎಲ್ಲಿ ಹಾಕ್ತಾರ ಹೋಗ್ತೀವಿ ರೀ. ಅದೇನು ರೀ, ಅದ್ರ ಹೊಣೆಗಾರ ಅವ್ರು ಡಿಪೋದವ್ರು ಇರ್ತಾರೆ ರೀ. ಹ್ಞೂ ರೀ, ಬಂದೀವಿ. ಅದಕ್ಕೆ ಮುಷ್ಕರ ಮಾಡ್ಲಾತ್ತಾರ ಬಿಡ್ರಿ. ನಾವು ಕಾಂಟ್ಯಾಕ್ಟ್ ಬೇಸ್ದವ್ರಿ. ನಮಗೆ ಬರ್ಬೇಕಂತ ಆದೇಶ ಮಾಡ್ರಿ, ನಾವು ಬಂದೀವಿ. ಹ್ಞೂ ರೀ. ಅವಕ್ಕಿದ್ರಿಲ್ಲ, ಬಿಜಾಪುರಕ್ಕಿದ್ರೆ ಗಾಡಿ ಬಿಡ ಹತ್ತಿರ ಚಾಂದ್ ಕೊಡ್ರಿ. ಚಾಂದ್ ಕೊಟ್ಟಿವ್ರು. ಮತ್ತು ಹಳ್ಳ್ಯಾಗ ಅಲ್ಲಿ ಆ ಹುಡುಗರು ಅಲ್ಲೇ ಪೇಪರ್ಗೆ ಬರೋವೆಲ್ಲ ಅಲ್ಲೇ ಬಂದು ಕೂತಾವ. ಇಲ್ಲಿದ್ರ ಗಾಡಿ ಇಲ್ಲ, ಇಲ್ಲಿ ಬಿಜಾಪುರಕ್ಕೆ ಬಿಡ ಹತ್ತಿರ ಹೆಂಗೆ? ಇದೇ ಅಂತ KSRTC ಇದೆ ಅಂತ ಹರ್ತಾಳತ್ತ. ಮತ್ತೆ ಹೇಳಲ್ಲಾಗ್ಯಾರಲ್ಲ ಅವರು. ನಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತೀವತ್ತಾರ ಅವರು KSRTC ಅವರು. ನಮ್ದು ಹೆಂಗಂದ್ರೆ ನಾವೇನು ಹೋಗ್ಕೊಳ್ಳೋದು ಒಂದೇ ತೆಗದ.